ನೋಡಿ ಎಷ್ಟು ಗರಿ ಗರಿ ಬಜ್ಜಿ ಮಾಡಿದ್ದೀನಿ. ಒಳ್ಳೆ ಕಾಂಬಿನೇಷನ್ ಈರುಳ್ಳಿ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಸೊ ಈ ವಿಡಿಯೋನ ಎಲ್ಲರೂ ನೋಡಿ ಲೈಕ್ ಕೊಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಈಗ ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈವ್ನಿಂಗ್ ಆಗಿತ್ತು, ಒಂದು 4:30 ಹಂಗೆ. ಸೊ ಗೀತಾ ಬಂದಿದ್ಲು. ಗೀತನ ಕೈಲಿ ಯಾಕೋ ಮೆಹಂದಿ ಹಾಕಿಸ್ಕೋಬೇಕು ಅನಿಸ್ತು, ಹಾಗಾಗಿ ಗೀತಾ ಮೆಹಂದಿ ಹಾಕ್ತಾಯಿದ್ಲು. ಸೊ ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಗೀತಾಗೆ ಮೆಹಂದಿ ಹಾಕೋದು ಹೇಳ್ಕೊಟ್ಟಿದ್ದೆ ನಾನು ಹಾಕೋದು ನೋಡಿ ಗೀತು ಕಲ್ತ್ಕೊಂಡ್ಳು. ಸೊ ಈಗ ನಾನೇ ಗೀತನ ಕೈಲಿ ಹಾಕಿಸ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಮೊದಲೆಲ್ಲ ನಾನು ತುಂಬ ಬೇಗ ಬೇಗ ಮೆಹಂದಿ ಹಾಕ್ತಾಯಿದ್ದೆ, ಬಟ್ ಗೀತು ನಿಧಾನಕ್ಕೆ ಹಾಕ್ತಾಯಿದ್ಲು. ಈಗ ಒಂದು ಪರವಾಗಿಲ್ಲ, ಗೀತುನೂ ಪಿಕಪ್ ಆಗಿದ್ದಾಳೆ, ಚೆನ್ನಾಗಿ ಹಾಕ್ತಾಳೆ. ಸೊ ಈಗ ನಾನು ಅದಕ್ಕೇ ಗೀತನ ಕೈಲಿ ಮೆಹಂದಿ ಹಾಕಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಆಗ್ತಿದ್ದಾಳೆ ಅಂತ, ಎಷ್ಟು ನೀಟಾಗಿ. ಆ್ಯಕ್ಚುಲಿ ಮೆಹಂದಿ ಅನ್ನೋದು ಹಾಕ್ತಾ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಕಲೆ ಯಾರಲ್ಲೆಲ್ಲ ಇರುತ್ತೋ ಸೊ ಅವರಿಗೆಲ್ಲ ಪ್ರೋತ್ಸಾಹ ಮಾಡಬೇಕು. ಸೊ ನನಗೆ ಆ್ಯಕ್ಚುಲಿ ಎಲ್ಲದರಲ್ಲೂ ಇಂಟ್ರೆಸ್ಟು, ಆಲ್ಮೋಸ್ಟು ರಂಗೋಲಿ ಹಾಕೋದ್ರಿಂದ ಡ್ಯಾನ್ಸು, ಮೆಹಂದಿ ಈ ಥರ ಎಲ್ಲದರಲ್ಲೂ ಇಂಟ್ರೆಸ್ಟ್ ಜಾಸ್ತಿ. ಸೊ ನಾನು ಹಾಕೋದು ನೋಡಿ ಗೀತು ಹಾಕೋದು ಕಲ್ತ್ಕೊಂಡ್ಳು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ. ಸೊ ಕೊನೆಗೆ ಫಿಲ್ ಕೂಡ ಮಾಡ್ತಿದ್ದಾಳೆ. ಈ ಮೆಹಂದಿ ಆ್ಯಕ್ಚುಲಿ ಹಾಕಿ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದರೆ ಸಾಕು, ಫುಲ್ ಕಲರ್ ಹತ್ತತ್ತಂತೆ. ಸೊ ಆ ಥರ ಮೆಹಂದಿ ತಂದಿದ್ಲು ಗೀತು. ಸೊ ನಾನು ಸರಿ ಬಿಡು, ಇನ್ನೂ ಈಸಿ ಆಯಿತು, ಕೆಲಸ ಬೇರೆ ಇದ್ವಲ್ವ ಅಂದ್ಬಿಟ್ಟು ಹಾಕಿಸ್ಕೊಂಡು ಮತ್ತೆ ಒಂದು 10 ಮಿನಿಟ್ಸ್ ಅಷ್ಟೇ ಇಟ್ಕೊಂಡಿದ್ದು. ಆಮೇಲೆ ತೊಳೆದ್ಬಿಟ್ಟೆ. ಇದು ಮಾಮೂಲಿ ಮೆಹಂದಿ ಥರ ಉದ್ರೋದೇ ಇಲ್ಲ, ಅಂಟು ಥರ ಇರುತ್ತೆ. ಸೊ ನೀರಲ್ಲಿ ವಾಶ್ ಮಾಡಿದ ತಕ್ಷಣ ಇದು ಕಲರ್ ಬಂದುಬಿಡುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಈಗ ಆಲೇ ಒಂದು 10 ಮಿನಿಟ್ಸ್ ಆಗಿದ ತಕ್ಷಣ ನಾನು ವಾಶ್ ಮಾಡಿದ್ದೀನಿ. ಎಷ್ಟು ರೆಡ್ ಕಲರಾಗಿ ಎಷ್ಟು ಚೆನ್ನಾಗಿ ಹತ್ತಿದೆ ಅಂತ, ಸಖತ್ ಕಲರ್ ಬಂದಿತ್ತು. ತುಂಬ ಇಷ್ಟವೂ ಆಯಿತು, ಖುಷಿನೂ ಆಯಿತು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಜೊತೆಗೆ ಮೆಹಂದಿ ಬಿಡಿಸ್ಕೊಳ್ಳೋ ಟೈಮಲ್ಲಿ ಮಳೆ ಕೂಡ ಬಂತು. ಮಳೆ ಬಂದು ನಿಂತೋಗಿತ್ತು. ಸೊ ನನ್ನ ಮಗ ನೋಡಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಮಳೆ ಹನಿ ನಮ್ಮ ಗ್ರಿಲ್ಸ್ ಮೇಲೆಲ್ಲ ಇತ್ತು. ಸೊ ನೀರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅನಗ್ತಾ ಇದೆ ಅಂತ. ಫುಲ್ ಕೋಲ್ಡ್ ಐಸ್ ವಾಟರ್ ಥರ ಇತ್ತು. ವೆದರ್ ಕೂಡ ಫುಲ್ ಕೋಲ್ಡ್ ಇದೆ. ಆಚೆ ಹೋದರೆ ತುಂಬ ಚಳಿ ಥರ ಫೀಲ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ ನೀರು ಹೇಗಿದೆ ಅಂತ. ಸೊ ಬಟ್ಟೆ ಎಲ್ಲ ನಾನು ಈ ಸೈಡ್ ಹಾಕ್ಬಿಟ್ಟಿದ್ದೀನಿ ನೆನೆದಿಲ್ದಂಗೆ. ಸೊ ಆಚೆ ಎಲ್ಲ ಫುಲ್ ನೀರಾಗಿ ಹೋಗಿದೆ. ನೋಡ್ತಾ ಇದ್ದೀರಲ್ವ, ಬಟ್ಟೆ ಕೂಡ ಒಣಗೇ ಇಲ್ಲ. ನಾನು ಸೈಡಲ್ಲೇ ಬಿಟ್ಬಿಟ್ಟಿದ್ದೀನಿ.